ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಮನೆ ಮುಂದೆ, ಬಾಲ್ಕನಿಯಲ್ಲಿ, ಮನೆ ಒಳಗೆ ಇಂಡೋರ್ ಪ್ಲಾಂಟ್ಸ್ ಅಂತ, ಹೊರಗೆ ಔಟ್ಡೋರ್ ಪ್ಲಾಂಟ್ಸ್ ಅಂತ ಬೆಳೆಸ್ತಾ ಇರ್ತೀವಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಮನಸ್ಸಿಗೆ ಬೇಜಾರಾದಾಗ, ಕೋಪ ಬಂದಾಗ ಗಿಡ ಮರಗಳನ್ನು ನೋಡಿದ್ರೆ ಅಂತೂ ತಕ್ಷಣವೇ ರಿಲೀಫ್ ಆಗುತ್ತೆ. ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ಗಿಡ ಮರ ನೋಡಿನೇ ಅಭ್ಯಾಸ. ಇವತ್ತಿನ ಟಾಪಿಕ್ನಲ್ಲಿ ಕೆಲವೊಂದು ಗಿಡಗಳನ್ನು ಮನೆಯಲ್ಲಿ ಬೆಳೆಸಿದ್ರೆ ನಮ್ಮ ಅದೃಷ್ಟ ಬದಲಾಗುತ್ತೆ ಅಂತ, ಲಕ್ಷ್ಮೀದೇವಿ ನಮ್ಮ ಮನೆ ಬಿಟ್ಟೋಗಲ್ಲ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಆ ಗಿಡಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಹೇಗೋ ಗಿಡಗಳನ್ನು ಬೆಳೆಸ್ತೀವಿ, ಅದರಲ್ಲಿ ಅದೃಷ್ಟ ತರುವಂಥ ಗಿಡ ಅಂದಮೇಲೆ ಯಾಕೆ ತಾನೇ ಮಿಸ್ ಮಾಡ್ಕೊಳ್ಳೋದು ಅಲ್ವಾ? ಆದರೆ ಟಾಪಿಕ್ನಲ್ಲಿ ಎಂಟ್ರಿ ಆಗೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಮೊದಲು ನಾವು ಕೆಲವೊಂದು ವಾಸ್ತು ಟಿಪ್ಗಳನ್ನು ತಿಳ್ಕೋಬೇಕು. ಯಾಕಂದರೆ ವಾಸ್ತು ನಿಜಕ್ಕೂ ಕೂಡ ಮನೆಯಲ್ಲಿ ಬದಲಾವಣೆ ತರುತ್ತೆ. ನೀವು ಯಾವುದೇ ಗಿಡ ಮರ ಬೆಳೆಸಿದ್ರೂ ಮನೆ ಸಿಂಹದ್ವಾರ ಅಂದರೆ ಮೇನ್ ಡೋರ್ ಮುಂದೆ, ಅಕ್ಕಪಕ್ಕದಲ್ಲಿ, ಹಾಗೆ ಕಿಟಕಿ ಅಕ್ಕಪಕ್ಕ ಕೂಡ ಬೆಳೆಸೋಕೆ ಹೋಗಬೇಡಿ. ಈ ರೀತಿ ಬೆಳೆಸಿದ್ರೆ ಮನೆ ಯಜಮಾನನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಮನೆ ಪೂರ್ವ ಹಾಗೂ ಉತ್ತರ ದಿಕ್ಕಿನಲ್ಲಿ ಖಾಲಿ ಬಿಟ್ಟು ಉಳಿದ ಜಾಗದಲ್ಲಿ ಗಿಡಗಳನ್ನು ಬೆಳೆಸ್ಕೋಬೇಕು. ಈಶಾನ್ಯದಲ್ಲಿ ಮಾತ್ರ ಯಾವುದೇ ಗಿಡ ಬೆಳೆಸಬಾರ್ದು. ಇದು ಬೇಸಿಕ್ ರೂಲ್ಸ್. ಇನ್ನು ಯಾವ 5 ಗಿಡಗಳನ್ನು ಬೆಳೆಸೋದ್ರಿಂದ ಲಕ್ಷ್ಮೀದೇವಿ ಒಲಿತಾಳೆ, ಅದೃಷ್ಟ ಬರುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದು ತುಳಸಿ ಗಿಡ. ಈ ಗಿಡ ಯಾರ ಮನೆಯಲ್ಲಿರುತ್ತೋ ಆ ಮನೆಯಲ್ಲಿ ಐಶ್ವರ್ಯ, ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ತುಳಸಿ ಗಿಡದಲ್ಲಿ ಅನೇಕ ಜಾತಿಗಳಿವೆ. ಕೃಷ್ಣ, ರಾಮ, ವಿಷ್ಣು, ಲಕ್ಷ್ಮಿ ಅಂತ. ಆದರೆ ಕೃಷ್ಣ ಹಾಗೂ ಲಕ್ಷ್ಮಿ ತುಳಸಿ 2 ಜಾತಿಯ ಗಿಡಗಳನ್ನು ಒಂದೇ ಪಾಟ್ನಲ್ಲಿ ಜೊತೆಯಾಗಿ ಬೆಳೆಸಬೇಕು. ಪ್ರತಿದಿನ ಪೂಜೆ ಮಾಡ್ತಾ ಇದ್ರೆ ನಿಧಾನವಾಗಿ ನಿಮ್ಮ ಮನೆಯಲ್ಲಿ ಶಾಂತಕರವಾದ ವಾತಾವರಣ ಏರ್ಪಾಟಾಗುತ್ತೆ. ಲಕ್ಷ್ಮೀದೇವಿ ಆಶೀರ್ವಾದ ಯಾವಾಗಲೂ ನಿಮ್ಮೇಲಿರುತ್ತೆ. ಎರಡನೇದು ಮರುಗ ಗಿಡ. ಈ ಗಿಡದ ಬಗ್ಗೆ ಪುರಾಣಗಳಲ್ಲೂ ಕೂಡ ಉಲ್ಲೇಖವಿದೆ. ಇದರ ಎಲೆಗಳಿಂದ ಮಹಾವಿಷ್ಣುವನ್ನ ಪೂಜಿಸಿದ್ರೆ ಅವರು ಎಷ್ಟೋ ಸಂತೋಷ ಪಡ್ತಾರೆ. ವಿಷ್ಣು ಸಂತೋಷವಾಗಿದ್ದರೆ ಆಟೋಮೆಟಿಕ್ ಆಗಿ ಮಹಾಲಕ್ಷ್ಮಿ ಕೂಡ ಸಂತೋಷವಾಗಿರ್ತಾರೆ. ಇನ್ನು ಈ ಎಲೆಗಳಿಂದ ಪಾರ್ವತಿ ದೇವಿಯನ್ನ ಪೂಜಿಸಿದ್ರೆ ನಿಮ್ಮ ಗಂಡನ ಆಯಸ್ಸು ಗಟ್ಟಿಯಾಗಿರುತ್ತೆ, ದೀರ್ಘ ಸುಮಂಗಳಿಯಾಗಿ ಬದುಕುತ್ತೀರಿ. 3 ಅರಿಶಿನ ಗಿಡ. ಹಸಿ ಅರಿಶಿನ ಕೊಂಬನ್ನು ತಂದು ಪಾಟ್ನಲ್ಲಿ ನಾಟಿದ್ರೆ ಬೇಗನೆ ಅರಿಶಿನ ಗಿಡ ಬೆಳೆಯುತ್ತೆ. ಈ ಗಿಡ ಮನೆಯಲ್ಲಿ ಬೆಳೆಸಿದ್ರೆ ಹಣದ ಸಮಸ್ಯೆ ಬರಲ್ಲ. ಈ ಗಿಡಕ್ಕೆ ತಪ್ಪದೆ ನೀರು, ಗೊಬ್ಬರ ಹಾಕಿ ಪಾಟ್ ಒಳಗಡೆ ಅಕ್ಕಪಕ್ಕ ಶುಚಿಯಾಗಿಡಬೇಕು. ಲಕ್ಷ್ಮೀ ದೇವಿಗೆ ಅರಿಶಿನ ಗಿಡ ಅಂದರೆ ತುಂಬ ಇಷ್ಟ. ಈ ಗಿಡ ಇರುವಂಥ ಮನೆಯಲ್ಲಿ ಕುಟುಂಬಸ್ಥರ ಮಧ್ಯೆ ಮನಸ್ತಾಪ ಬರಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇರುತ್ತೆ. ಹಾಗೆ ಯಾವುದಾದ್ರೂ ದುಷ್ಟಶಕ್ತಿ ಮನೆಯಲ್ಲಿದ್ರೂ ಕೂಡ ಓಡೋಗುತ್ತೆ. ವಾಸ್ತುದೋಷ ಇದ್ರೂ ಸರೋಗುತ್ತೆ. ಈ ಗಿಡವನ್ನ ಸಾಧ್ಯವಾದಷ್ಟು ಆಗ್ನೇಯ ಮೂಲೆಯಲ್ಲಿ ಬೆಳೆಸಬೇಕು. 4 ಮನಿ ಪ್ಲಾಂಟ್ ಗಿಡ. ಈ ಗಿಡ ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ನೋಡ್ಬೋದು. ಮನೆ ಬಾಗಿಲು, ಕಿಟಕಿ ಎಲ್ಲ ಕಡೆ ಹರಡಿಕೊಂಡು ನೋಡೋಕ್ಕೂ ತುಂಬ ಸುಂದರವಾಗಿರುತ್ತೆ. ಚಿಕ್ಕ ಬಾಟಲ್ನಲ್ಲಿಟ್ಟರೂ ಬೆಳೆಯುತ್ತೆ. ಈ ಗಿಡ ಅಂದರೆ ಶುಕ್ರನಿಗೆ ತುಂಬ ಇಷ್ಟ. ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಮೈ ಕೈ ನೋವು ಬರಲ್ಲ, ಜೀವನದಲ್ಲಿ ಏಳಿಗೆ ಆಗ್ತೀವಿ, ಕೀರ್ತಿ ಹೆಚ್ಚಾಗುತ್ತೆ, ಸಕಾರಾತ್ಮಕತೆ ಹೆಚ್ಚಾಗುತ್ತೆ, ಸಂಪತ್ತು ಬೆಳೆಯುತ್ತೆ. ಮನಿ ಪ್ಲಾಂಟ್ನಲ್ಲಿ ಅರಿಶಿನ, ಹಸಿರು 2 ಬಣ್ಣ ಇರುತ್ತೆ. ಹಸಿರು ಗಿಡ ಬೆಳೆಸಿದ್ರೆ ತುಂಬ ಒಳ್ಳೆಯದು. ಆದರೆ ಈ ಗಿಡ ಇದ್ದರೆ ಕೆಲವು ನಿಯಮಗಳನ್ನು ತಪ್ಪದೆ ಫಾಲೋ ಮಾಡಬೇಕು. ಇವುಗಳನ್ನು ಫಾಲೋ ಮಾಡದೇ ಇದ್ದರೆ ಸಂಪತ್ತು, ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಾ ಬರುತ್ತೆ. ಆ ನಿಯಮಗಳು ಏನಂದ್ರೆ, ಮನಿ ಪ್ಲಾಂಟ್ ಗಿಡವನ್ನ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಿದ್ರೆ ತುಂಬಾ ಒಳ್ಳೆಯದು.
ಯಾಕಂದ್ರೆ ಈ ದಿಕ್ಕಿಗೆ ಅಧಿಪತಿ ವಿನಾಯಕ, ಪ್ರತಿನಿಧಿ ಶುಕ್ರ. ಮನೆ ಹೊರಗೆ ಈ ಗಿಡ ಬೆಳೆಸಬಾರ್ದು. ಮನೆಯೊಳಗೆ ಈ ಗಿಡ ಬೆಳೆಸಿದ್ರೆ ಹಣದ ಕೊರತೆ ಬರಲ್ಲ. ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಎಂದೂ ಕೂಡ ಈ ಗಿಡ ಇಡಬಾರ್ದು. ಎಲೆ ಹಣ್ಣಾಗುತ್ತಿದ್ದಂತೆ ಕಿತ್ತಾಕ್ಬೇಕು. ಹಾಗೆ ಈ ಗಿಡದ ಬಳ್ಳಿ ನೆಲ ತಾಕದಂತೆ ಜಾಗ್ರತೆ ವಹಿಸಬೇಕು. ಹಾಗಾಗಿ ಬಳ್ಳಿಗೆ ದಾರ ಕಟ್ಟಿ ಮೇಲೆ ಹರಡುವಂತೆ ಬಿಡಿ. 5ನೇದು ಬಿಲ್ವ ಗಿಡ. ಈ ಗಿಡವನ್ನ ಮನೆಯಲ್ಲಿ ಬೆಳೆಸಿದ್ರೆ ಮನೆಯಲ್ಲಿ ಎಲ್ಲ ಕೂಡ ಒಳ್ಳೆಯದೇ ನಡೆಯುತ್ತೆ. ಇದು ಮನೆಯಲ್ಲಿ ಬೆಳೆಸೋದ್ರಿಂದ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಕೂಡ ಬರುತ್ತೆ. ಒಂದು ವೇಳೆ ನೀವು ಈ ಗಿಡ ಬೆಳೆಸೋದಿದ್ರೆ ಗಿಡದ ಬುಡದ ಹತ್ತಿರ ಚಿಕ್ಕದಾದೊಂದು ಶಿವಲಿಂಗ ಇಟ್ರೆ ತುಂಬಾನೇ ಒಳ್ಳೇದು. 2 ಪಟ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಗಿಡವನ್ನ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಜ್ಯೋತಿಷಿಗಳ ಪ್ರಕಾರ ಈ 5 ಗಿಡಗಳು ಮನೆಯಲ್ಲಿ ಬೆಳೆಸೋದ್ರಿಂದ ಅದೃಷ್ಟ, ಐಶ್ವರ್ಯ, ಲಕ್ಷ್ಮಿ ಕಟಾಕ್ಷ ಒಲಿಯುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ಗಿಡಗಳನ್ನ ಬೆಳೆಸಿ ಅದೃಷ್ಟವಂತರಾಗಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.